ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಟ್ಯಾರೋ ರೀಡಿಂಗ್ ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಸ್ಕ್ರೀನ್ ಮೇಲೆ ಯಾವಾಗ ನೀವು ನೋಡ್ತೀರಾ ಆವಾಗ ನಿಮ್ಮ ಜೊತೆಗೆ ಇದು ರೆಸೊನೇಟ್ ಆಗುವಂಥದ್ದು. ಆ್ಯಂಡ್ ಈ ಒಂದು ರೀಡಿಂಗಲ್ಲಿ ನಿಮಗೆ ಏನು ರೆಸೊನೇಟ್ ಆಗ್ತಿದೆ ಅದನ್ನು ಮಾತ್ರ ತೊಗೊಳ್ಳಿ. ನಿಮಗೆ ರೆಸೊನೇಟ್ ಆಗ್ತಾ ಇಲ್ಲ ಅಂತ ಅನಿಸಿದ್ರೆ ನೀವು ಸ್ಕಿಪ್ ಮಾಡ್ಬೋದು, ಓಕೆನಾ. ಆ್ಯಂಡ್ ಇಲ್ಲಿ 2 ಪೈಲನ್ನು ನಾನು ಕೊಟ್ಟಿದ್ದೀನಿ. ಈ ಒಂದು ಟ್ಯಾರೋ ರೀಡಿಂಗ್ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಇವತ್ತಿನ ಒಂದು ಎನರ್ಜೀಸ್ ಪ್ರಕಾರ ಇಲ್ಲಿ ನೀವು ವಿಡಿಯೋ ಯಾರು ನೋಡ್ತಾ ಇದ್ದೀರಾ, ನಿಮಗೆ ಏನೆಲ್ಲ ಗೈಡೆನ್ಸ್ ಬರ್ತಾ ಇದೆ ನಿಮ್ಮ ಲವ್ ಆ್ಯಂಡ್ ರಿಲೇಷನ್ಶಿಪ್ ಲೈಫ್ಗೆ ಅನ್ನೋದನ್ನು ನೋಡೋಣ. ಆ್ಯಂಡ್ ಇಲ್ಲಿ ನೀವು ನಿಮ್ಮದೇ ಹೆಸರಿನ ಮೊದಲ ಅಕ್ಷರವನ್ನು ಚೂಸ್ ಮಾಡಬೇಕಾಗತ್ತೆ. ಇಫ್ ಇನ್ ಕೇಸ್ ನಿಮ್ಮ ನೇಮ್ ಡಿ ಇಂದ ಸ್ಟಾರ್ಟ್ ಆಗುತ್ತೆ, ದೀಕ್ಷಾ, ದೀಪ್ತಿ ಈ ಥರ ಇದ್ದರೆ ಡಿ. ಸೊ ಪೈಲ್ 1 ಇದೆ ಅಲ್ವಾ, ಅದನ್ನು ನೀವು ಚೂಸ್ ಮಾಡ್ಬೋದು. ಈ ಥರ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ಫಸ್ಟ್ ಇಲ್ಲಿ ಪೈಲ್ 1 ಅವ್ರಿಗೆ ನಾನು ರೀಡಿಂಗನ್ನು ಕೊಡ್ತೀನಿ. ಆ್ಯಂಡ್ ಪರ್ಸ್ನಲ್ ರೀಡಿಂಗ್ ಆಗಿರ್ಬೋದು, ಏನೇ ಇದ್ರೂ ಪೈಲ್ 1 ಅವ್ರಿಗೆ ಏನೆಲ್ಲ ಆನ್ಸರ್ಸ್ ಬರುತ್ತೆ ಟ್ಯಾರೋ ಕಡೆಯಿಂದ, ಏನು ಗೈಡೆನ್ಸ್ ಬರುತ್ತೆ ನೋಡೋಣ ಲವ್ ಆ್ಯಂಡ್ ರಿಲೇಷನ್ಶಿಪ್ ಲೈಫ್ಗೆ. ಓಕೆ, ಕಿಂಗ್ ಆಫ್ ಸಾರ್ಟ್ಸ್, ಓಕೆ. ಸೊ 4 ಕಾರ್ಡ್ಸ್ ಸಾಕು ಅನಿಸುತ್ತೆ. ಫಸ್ಟ್ ಇಲ್ಲಿ ಕಿಂಗ್ ಆಫ್ ಸಾರ್ಟ್ಸ್ ಇದೆ ಆ್ಯಂಡ್ 4 ಆಫ್ ಸಾರ್ಟ್ಸ್ ಇದೆ. ಅಗೈನ್ ಟೆಂಪರೆನ್ಸ್ ಹಾಗೆ 7 ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಸೊ ಪೈಲ್ 1 ಯಾರೆಲ್ಲ ಚೂಸ್ ಮಾಡಿದ್ದೀರಾ, ಕರೆಂಟ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ಬ್ಲಾಕ್ ಮಾಡಿರ್ಬೋದು. ಅವರ ಲೈಫಿಂದನೇ ನಿಮ್ಮನ್ನು ಬ್ಲಾಕ್ ಮಾಡಿದ್ದೀನಿ, ನೀನು ನನ್ನ ಲೈಫಿಗೆ ಬರಬೇಡ ಅಂತಲೂ ಹೇಳ್ತಾ ಇರ್ಬೋದು. ಇಲ್ಲಿ ರಿಯೂನಿಯನ್ ಚಾನ್ಸಸ್ ಇದೆಯಾ ಅಂತಂದರೆ ಡೆಫಿನೆಟ್ಲಿ ಚಾನ್ಸಸ್ ಆರ್ ದೇರ್. ಇಲ್ಲಿ ನಿಮ್ಮ ಇಬ್ಬರ ಮಧ್ಯೆ ರಿಯೂನಿಯನ್ ಆಗುತ್ತೆ ಅಂತ ಈ ಒಂದು ಟ್ಯಾರೋ ಕಾರ್ಡಿಂದ ನಿಮಗೆ ಆನ್ಸರ್ ಬರ್ತಾ ಇರೋವಂಥದ್ದು. ಬಿಕಾಸ್ ದ ಟೆಂಪರೆನ್ಸ್ ಕಾರ್ಡ್ ಇರೋದ್ರಿಂದ ಇಬ್ಬರು ಎಲ್ಲೋ ಒಂದು ಕಡೆ ಎಷ್ಟೇ ದೂರ ಆದರೂ ಸಹ ಮತ್ತೆ ಆ ಒಂದು ಎನರ್ಜೀಸ್ ಇಲ್ಲಿ ಕನೆಕ್ಟ್ ಆಗ್ತಾ ಇರ್ಬೋದು, ಅಥವಾ ನಿಮ್ಮ ಇಬ್ಬರ ಮಧ್ಯೆ ಆನ್ ಆ್ಯಂಡ್ ಆಫ್ ಕನೆಕ್ಷನ್ ಆಗ್ತಾ ಇರ್ಬೋದು. ಸ್ವಲ್ಪ ದಿನ ಚೆನ್ನಾಗಿರ್ತೀರಾ, ಇನ್ನೂ ಸ್ವಲ್ಪ ದಿನ ಚೆನ್ನಾಗಿರಲ್ಲ, ಈ ಥರ ನಿಮ್ಮ ಇಬ್ಬರ ಮಧ್ಯೆ ನಡೀತಾ ಇರ್ಬೋದು. 4 ಆಫ್ ಸಾರ್ಟ್ಸಲ್ಲಿ ಬರ್ತಾ ಇರೋದ್ರಿಂದ ತುಂಬ ಯೋಚನೆ ಅನ್ನೋದನ್ನ ಮಾಡ್ತಿದ್ದೀರಾ, ತುಂಬ ಓವರ್ ಥಿಂಕ್ ಮಾಡ್ತಾಯಿದ್ದೀರಾ ಅಂತ ಬರ್ತಾಯಿದೆ. ಸೊ ನಿಮ್ಮ ಲೈಫು ಒಂದು ಹ್ಯಾಪಿನೆಸ್ಸಿಂದ ಇರಬೇಕು, ಖುಷಿಯಾಗಿರಬೇಕು ಅಂತ ಅಂದರೆ ನಿಮಗೆ ಈ ಪರ್ಸನ್ ತುಂಬ ಇಂಪಾರ್ಟೆಂಟ್ ಇದ್ದಾರೆ. ಬಿಕಾಸ್ ನೀವಷ್ಟು ಪ್ರೀತಿನ ಮಾಡ್ತಾಯಿದ್ದೀರಾ ಇವ್ರನ್ನ. ನೀವು ಅವ್ರನ್ನ ಯಾವುದೇ ಒಂದು ಸಿಚುಯೇಷನಲ್ಲಿ ಸಹ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. ಆ್ಯಂಡ್ ಅವರನ್ನು ನೀವು ಕಳ್ಕೊಳ್ಳೋಕ್ಕೂ ಸಹ ನಿಮಗೆ ಇಷ್ಟ ಆಗ್ತಾಯಿಲ್ಲ. ಸೊ ಈ ಒಂದು ಎನರ್ಜೀಸ್ ಇಲ್ಲಿ ಬರ್ತಾ ಇರೋವಂಥದ್ದು. ಕಿಂಗ್ ಆಫ್ ಸಾರ್ಟ್ಸ್ ಇರೋದ್ರಿಂದ ಇಲ್ಲಿ ಇಬ್ಬರ ಮಧ್ಯೆ ಅಷ್ಟೇ ಒಂದು ಪ್ರೀತಿ ಕಾಳಜಿ ಏನೇ ಇದ್ರೂ ಆ್ಯಕ್ಷನ್ ತೊಗೊಳ್ಳೋದು, ಎಫರ್ಟ್ಸ್ ಹಾಕೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಎಲ್ಲೋ ಒಂದು ಕಡೆ ಲ್ಯಾಕ್ ಆಗ್ತಾಯಿದೆ ಅಂತ ಹೇಳ್ಬೋದು. ಅಂದರೆ ಎಲ್ಲೋ ಒಂದು ಕಡೆ ಎಫರ್ಟ್ಸ್ ಕಾಣಿಸ್ತಾ ಇಲ್ಲ ನಿಮ್ಮಿಬ್ಬರ ಮಧ್ಯೆ ಅಂತ ಬರ್ತಾಯಿದೆ. ಇಫ್ ಇನ್ ಕೇಸ್ ನೀವೇನಾದರೂ ಅವರೇ ಮಾತಾಡಿಸ್ಲಿ ಅಂತ ಏನಾದರೂ ವೆಯ್ಟ್ ಮಾಡ್ತಾಯಿದ್ರೆ, ಅಥವಾ ನಿಮ್ಮ ಪರ್ಸನ್ ಸಹ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇರ್ಬೋದು, ನೀವೇ ಫಸ್ಟ್ ಮಾತಾಡಿಸ್ಬೇಕು ಅಂತ, ಅಥವಾ ನೀವು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಅವರೇ ಮಾತಾಡಿಸ್ಲಿ ಅಂತ. ಸೊ ಈ ರೀತಿಯಲ್ಲಿ ಆಗ್ತಾ ಇರೋದ್ರಿಂದ ಇಲ್ಲೋ ಒಂದು ಕಡೆ ನಿಮ್ಮಿಬ್ಬರ ಮಧ್ಯೆ ಕಮ್ಯುನಿಕೇಷನ್ ಆಗೋದು ಡಿಲೇ ಆಗ್ತಾಯಿದೆ ಅಂತ ಇಲ್ಲಿ ಬರ್ತಾಯಿದೆ. ಹಾಯ್ ಆಲ್. ಸೊ ಇಲ್ಲಿ ತೋರಿಸ್ತಾ ಇರೋವಂಥ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ಆಲ್ರೆಡಿ ಬುಕ್ ಮಾಡಿಕೊಂಡು ಅವರಿಗೋಸ್ಕರ ಅಂತ ಮಾಡಿರೋವಂಥದ್ದು. ಇದು ಬಂದು ಲವ್ ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಬ್ರೇಸ್ಲೆಟ್. ಇದನ್ನು ನೀವು ಬ್ರೇಕಪ್ಪಲ್ಲಿದ್ದರೆ, ನೋ ಕಾಂಟ್ಯಾಕ್ಟಲ್ಲಿದ್ದರೆ ವೇರ್ ಮಾಡ್ಬೋದು. ಆಲ್ಸೋ ಸೆಲ್ಫ್ ಲವ್ಗೋಸ್ಕರನೂ ವೇರ್ ಮಾಡ್ಬೋದು. ತುಂಬ ಚೆನ್ನಾಗಿ ಇದು ನಿಮ್ಮಲ್ಲಿರುವಂಥ ಒಂದು ಬ್ಲಾಕೇಜಸ್ನ ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಬಂದು ಇದು ಕಸ್ಟಮೈಸೇಷನ್. ಇದು ಬಂದು ಬಿಸ್ನೆಸ್ ಗ್ರೋತಿಗೆ ಆ್ಯಂಡ್ ಇದು ಮಲ್ಟಿಪರ್ಪಸ್ಗೆ ಅಂತಲೇ ಹೇಳಿದ್ರು ತಪ್ಪಾಗೋದಿಲ್ಲ. ಸಿಟ್ರೀನ್, ಗ್ರೀನ್ ಅವೆಂಚೂರಿನ್ ಆ್ಯಂಡ್ ಪೈರೆಟಿಂದ ಕಾಂಬಿನೇಷನ್ ಮಾಡಿರೋವಂಥದ್ದು. ಇದು ಬಿಸ್ನೆಸ್ಸಲ್ಲಿ ಹೆಲ್ಪ್ ಆಗುತ್ತೆ ಆ್ಯಂಡ್ ಮನಿ ಮ್ಯಾಗ್ನೆಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮನಿಯನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ನೀವು ಬೇಕು ಅಂದರೆ ಬುಕ್ ಮಾಡ್ಕೊಳ್ಬೋದು. ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ, ಅದಕ್ಕೆ ನೀವು ಮೆಸೇಜನ್ನು. ಆ್ಯಂಡ್ ಎಲ್ಲ ಕಡೆಯಿಂದನೂ ನಿಮ್ಮ ಪರ್ಸನ್ ನಿಮ್ಮನ್ನು ಬ್ಲಾಕ್ ಮಾಡಿರೋದ್ರಿಂದ ನಿಮಗೆ ಅದರಿಂದ ತುಂಬ ಹರ್ಟ್ ಆಗ್ತಾ ಇರ್ಬೋದು.
ಈ ವ್ಯಕ್ತಿಗೆ ನಾನು ಅಷ್ಟು ಬೇಡವಾಗ್ಬಿಟ್ನಾ ಅನ್ನೋ ಒಂದು ಥಾಟ್ಸ್ ನಿಮಗೆ ಬರ್ತಾ ಇರುತ್ತೆ. ಆ್ಯಂಡ್ ಈ ಒಂದು ಟ್ಯಾರೋ ಕಡೆಯಿಂದ ನಿಮಗೆ ಬರ್ತಾ ಇರುವಂಥ ಗೈಡೆನ್ಸ್ ಇಲ್ಲಿ ನಿಮಗೆ ತುಂಬ ಪೇಷನ್ಸ್ ಬೇಕಾಗತ್ತೆ ಆ್ಯಂಡ್ ತುಂಬ ವೆಯ್ಟ್ ಮಾಡಬೇಕಾಗತ್ತೆ ಈ ವ್ಯಕ್ತಿಗೋಸ್ಕರ. ಯಾಕೆ ಅಂತಂದರೆ ನಿಮ್ಮಿಬ್ಬರ ಮಧ್ಯೆ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿದೆ, ಆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ನಿಮ್ಮ ಪರ್ಸನ್ ಎಲ್ಲೋ ಒಂದು ಕಡೆ ಮರೀತಾ ಇಲ್ಲ. ಪದೇ ಪದೇ ಅವ್ರಿಗೆ ಅದೇ ನೆನಪಾಗ್ತಾ ಇನ್ನೂ ನಿಮ್ಮಿಂದ ದೂರ ಹೋಗ್ಬೇಕಂತ ಅನಿಸ್ತಾ ಇರ್ಬೋದು. ಬಟ್ ಏನು ನಿಮ್ಮ ಮಧ್ಯೆ ಪ್ರೀತಿ ಇತ್ತು ಅದು ಸಹ ಇಲ್ಲಿ ನೆನಪಾಗುತ್ತೆ. ಆ್ಯಂಡ್ ರಿಯೂನಿಯನ್ ಎನರ್ಜೀಸ್ ಇದೆ. ಆ್ಯಂಡ್ ಆಲ್ಸೋ ಏಂಜಲ್ಸ್ ಕಡೆಯಿಂದ ನಿಮಗೆ ಬ್ಲೆಸ್ಸಿಂಗ್ಸ್ ಇದೆ ಅಂತ ಬರ್ತಾ ಇದೆ. ದ ಟೆಂಪರೆನ್ಸ್ ಕಾರ್ಡ್ ಇಲ್ಲಿ ಬರ್ತಾ ಇರೋದ್ರಿಂದ ನ್ಯೂ ಬಿಗಿನಿಂಗ್ಸ್ ಓಪನ್ ಆಗುತ್ತೆ ಅಂತ ಹೇಳ್ಬೋದು. ಈ ಒಂದು ಗೈಡೆನ್ಸ್ ಪ್ರಕಾರ ಸ್ವಲ್ಪ ನೀವು ಇಲ್ಲಿ ಪೇಷನ್ಸಿಂದ ವೆಯ್ಟ್ ಮಾಡಬೇಕಾಗತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ಪರ್ಸನ್ಗೆ ಸ್ವಲ್ಪ ಈಗೋ ಇಶ್ಯೂಸ್ ಇರ್ಬೋದು ಅಥವಾ ಸ್ವಲ್ಪ ಡಾಮಿನೇಟಿಂಗ್ ಇರ್ಬೋದು. ಅವ್ರು ಹೇಳಿದ್ದೇ ಆಗಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇರ್ಬೋದು. ಅದು ಎಲ್ಲೋ ಒಂದು ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗೆ ರೀಸನ್ಸ್ ಆಗಿತ್ತು ಅಥವಾ ನಿಮಗೆ ಆ ರೀತಿ ಒಂದು ಮೈಂಡ್ಸೆಟ್ ಇರ್ಬೋದು. ಈ ಒಂದು ಎಲ್ಲ ಎನರ್ಜೀಸ್ ಪೈಲ್ 1 ಯಾರೆಲ್ಲ ಚೂಸ್ ಮಾಡಿದ್ರಿ ನಿಮಗಾಗಿ ಬಂದಿರೋವಂಥದ್ದು. ಆ್ಯಂಡ್ ನೀವು ಈ ಪರ್ಸನ್ಗೋಸ್ಕರ ವೆಯ್ಟ್ ಮಾಡ್ಬೋದು. ಆ್ಯಂಡ್ ನಿಮಗೆ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಪೈಲ್ 2. ಸೊ ಪೈಲ್ 2 ಅವ್ರಿಗೆ ಏನೆಲ್ಲ ಮೆಸೇಜಸ್ ಇದೆ ನೋಡೋಣ, ಏನೆಲ್ಲ ಗೈಡೆನ್ಸ್ ಇದೆ. ಸೊ ಈ ಒಂದು ಅಮಾವಾಸ್ಯೆ ಇವತ್ತು ಆಗಿರೋದ್ರಿಂದ ಇವತ್ತಿನ ಒಂದು ಟ್ಯಾರೋ ಕಡೆಯಿಂದ ನಿಮ್ಮ ಲವ್ ಆ್ಯಂಡ್ ರಿಲೇಷನ್ಶಿಪ್ ಲೈಫ್ಗೋಸ್ಕರ ಏನು ಗೈಡೆನ್ಸ್ ಬರುತ್ತೆ ನೋಡೋಣ. ಓಕೆ, ಸೊ ಫಸ್ಟ್ ಕಾರ್ಡ್ ಇಲ್ಲಿ 10 of Wands, ಸೆಕೆಂಡ್ ಕಾರ್ಡ್ 8 of Pentacles, 4 of Cups, ಅಗೇನ್ Ace of Pentacles. ಓಕೆ, ಸೊ ಈ ಒಂದು ಕಾರ್ಡ್ಸ್ ಪ್ರಕಾರ ವೆರಿ ನ್ಯೂ ಬಿಗಿನಿಂಗ್ಸ್ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ ನೀವು ಮಾಡಬೇಕಾಗಿರೋದಿಷ್ಟೇ, ಬೇಡದೇ ಇರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ನೀವು ಅಥವಾ ನಿಮ್ಮ ಪರ್ಸನ್. ಬೇರೆಯವ್ರ ಲೈಫಲ್ಲಿ ಏನಾಗುತ್ತೆ, ಅವ್ರ ಲೈಫಲ್ಲಿ ಏನೇ ಒಂದು ನೆಗೆಟಿವ್ ಆದರೆ ಅದನ್ನು ನಿಮ್ಮ ಒಂದು ಲವ್ ಲೈಫಿಗೆ ಕನೆಕ್ಟ್ ಮಾಡ್ಕೊಳ್ಳೋದು ಅಥವಾ ಬೇರೆಯವ್ರ ಪ್ರಾಬ್ಲಮ್ಸ್ನ ನೀವು ತುಂಬ ಹ್ಯಾಂಡಲ್ ಮಾಡೋಕ್ಕೆ ಹೋಗೋದು, ಇದೆಲ್ಲ ಒಂದು ಎನರ್ಜೀಸ್ ಮೇಜರಾಗಿ ಬರ್ತಾ ಇರೋದ್ರಿಂದ ಇದನ್ನು ನೀವು ಸ್ಟಾಪ್ ಮಾಡ್ತು ಅಂತಂದರೆ ಡೆಫಿನೆಟ್ಲಿ ಇಲ್ಲಿ ತುಂಬ ಹ್ಯಾಪಿ ಲೈಫನ್ನ ನೀವು ನೋಡ್ತೀರಾ ನೀವಿಬ್ಬರು. ಇಲ್ಲಿ ನೀವೇನಾದರೂ ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದರೆ ಯು ಹ್ಯಾವ್ ಟು ಟ್ರಸ್ಟ್ ಅಂತ ಬರ್ತಾ ಇದೆ. ಯಾಕೆ ಅಂತಂದರೆ ಲಾಂಗ್ ಡಿಸ್ಟೆನ್ಸ್ ಇದ್ದೀರಾ ಅಂತ ಅಂದ್ಬಿಟ್ಟು ಅಥವಾ ನೀವು ಅಥವಾ ನಿಮ್ಮ ಪರ್ಸನ್ ಇಲ್ಲಿ ಸ್ವಲ್ಪ ಡೌಟ್ ಮಾಡ್ತಾ ಇರ್ಬೋದು. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಲಾಂಗ್ ಡಿಸ್ಟೆನ್ಸಲ್ಲಿ ನೀವೇನಾದರೂ ಇದ್ದೀರಾ ಅಂತಂದರೆ ಯು ಹ್ಯಾವ್ ಟು ಟ್ರಸ್ಟ್ ದಿಸ್ ಪರ್ಸನ್. ಯಾಕೆ ಅಂತಂದರೆ ಇವರು ತುಂಬ ಲಾಯಲ್ ಆಗಿಯೇ ಇದ್ದಾರೆ. ನಿಮಗೆ ಯಾವುದೇ ಚೀಟಿಂಗ್ ಅನ್ನೋದನ್ನ ಮಾಡ್ತಾ ಇಲ್ಲ. ಬಟ್ ಆದರೂ ಸಹ ನಿಮಗೆ ಎಲ್ಲೋ ಒಂದು ಕಡೆ ಅವರು ಫ್ರೆಂಡ್ಸ್ ಜೊತೆ ಇರೋದಾಗಿರ್ಬೋದು, ಬೇರೆಯವ್ರ ಜೊತೆ ಇರೋದಾಗಿರ್ಬೋದು, ಅದನ್ನು ನೋಡಿ ಸ್ವಲ್ಪ ನಿಮಗೆ ಜೆಲಸ್ ಫೀಲ್ ಆಗ್ಬೋದು ಅಥವಾ ಪೊಸೆಸಿವ್ ಫೀಲ್ ಆಗ್ತಾ ಇರ್ಬೋದು. ಸೊ ಇದರಿಂದ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಮಾತಾಡೋದನ್ನು ಬಿಟ್ಟಿರ್ಬೋದು. ಈ ಒಂದು ಎನರ್ಜಿ ಸಹ ಇಲ್ಲಿ ಬರ್ತಾ ಇದೆ. 4 of Cups ಇರೋದ್ರಿಂದ ನಿಮ್ಮ ಪರ್ಸನ್ ಸದ್ಯಕ್ಕೆ ನಿಮ್ಮ ಮಾತುಗಳನ್ನು ಕೇಳಿಸ್ಕೊತಾರೆ. ಅದು ಬಿಟ್ಟರೆ ಅವ್ರ ಕಡೆಯಿಂದ ನಿಮಗೇನೆ ಒಂದು ಈ ಒಂದು ರಿಲೇಷನ್ಶಿಪ್ ಪಾಸಿಟಿವ್ ಆಗಿ ಚೇಂಜ್ ಆಗೋ ಥರ ಒಂದು ಸಿಚುಯೇಷನ್ ಸದ್ಯ ಮಟ್ಟಿಗೆ ಬರೋದಿಲ್ಲ. ಬಟ್ ಇನ್ ಫ್ಯೂಚರ್ ನಿಮ್ಮ ಇಬ್ಬರ ರಿಯೂನಿಯನ್ ಆಗುತ್ತೆ. ನೀವೇನು ಡ್ರೀಮ್ ಬಿಲ್ಡ್ ಮಾಡ್ಕೊಂಡಿದ್ರಿ, ನಿಮಗೇನೆಲ್ಲ ಡ್ರೀಮ್ಸ್ ಇತ್ತು ಈ ಪರ್ಸನ್ ಜೊತೆಗೆ, ಅದು ಫುಲ್ಫಿಲ್ ಆಗುತ್ತೆ ಅಂತ ಬರ್ತಾ ಇದೆ. ಆ್ಯಂಡ್ ಆಲ್ಸೋ ಫೈನಾನ್ಷಿಯಲಿ ನೀವು ತುಂಬ ಸ್ಟ್ರಗಲ್ ಮಾಡ್ತಾ ಇರ್ಬೋದು. 8 of Pentacles ಇಲ್ಲಿ ಬರ್ತಾ ಇದೆ. ಫೈನಾನ್ಷಿಯಲಿ ನಿಮಗೆ ತುಂಬ ಸ್ಟ್ರಗಲ್ ಅಂತ ಬರ್ತಾ ಇದೆ. ಸೊ ಈ ಒಂದು ಇಯರ್ ಸ್ವಲ್ಪ ನಿಮಗೆ ಕಷ್ಟ ಆಗ್ಬೋದು ಫೈನಾನ್ಷಿಯಲಿ. ಬಟ್ ನೀವೇನಾದರೂ ಅಲ್ಲಿ ಹಾರ್ಡ್ ವರ್ಕ್ ಮಾಡ್ತು ಅಂತಂದರೆ ಡೆಫಿನೆಟ್ಲಿ ಇನ್ನೂ ಚೆನ್ನಾಗಿ ನಿಮಗೆ ಇಲ್ಲಿ ಪ್ರಮೋಷನ್ಸ್ ಆಗಿರ್ಬೋದು ಅಥವಾ ನೆಕ್ಸ್ಟ್ ಏನೆಲ್ಲ ಒಂದು ನ್ಯೂ ಐಡಿಯಾಸ್ ನಿಮಗೆ ಬೇಕು, ಅದಕ್ಕೆ ಯಾವ ಥರ ಸಪೋರ್ಟ್ ಬೇಕು ಅದೆಲ್ಲವೂ ಸಹ ನಿಮಗೆ ಸಿಗ್ತಾ ಹೋಗುತ್ತೆ. ಜಸ್ಟ್ ನೀವಿಲ್ಲಿ ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ.
ಓಕೆ, ಸೊ ನಾನು ಒಂದು ಹೇಳ್ಬಿಡ್ತೀನಿ. ಸ್ವಲ್ಪ ದಿನ ನನ್ನ ಥ್ರಾಟ್ ಸ್ವಲ್ಪ ಸರಿ ಇಲ್ಲ, ಅದಕ್ಕೋಸ್ಕರ ನನ್ನ ವಾಯ್ಸ್ ಬೇರೆ ಥರ ಕೇಳಿಸ್ತಾ ಇರ್ಬೋದು. ಯಾಕೆ ಅಂತಂದರೆ ಲಾಸ್ಟ್ ವೀಡಿಯೋದಲ್ಲಿ ಕಮೆಂಟ್ ಮಾಡಿದ್ರಿ ವಾಯ್ಸ್ ಚೆನ್ನಾಗಿಲ್ಲ ಅಂತ. ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ಟಾಪ್ ಮಾಡಿದ್ದೆ. ಬಟ್ ಐ ಹ್ಯಾವ್ ಟು ಡೂ ವೀಡಿಯೋಸ್ ಅಲ್ವಾ, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಬೇಜಾರಾಗಿದ್ರೆ ಐ ಆಮ್ ಸಾರಿ. 8 of swords ಸಾರಿ 8 of pentacles. ಎಸ್, ನಾನು ಸಹ ಮಿಸ್ಟೇಕ್ಸ್ನ ಮಾಡ್ತೀನಿ ಮಾತಾಡೋದ್ರಲ್ಲಿ ಸ್ವಲ್ಪ. ಇಟ್ಸ್ ಫೈನ್. 8 of Pentaclesಲ್ಲಿ ಇರೋದ್ರಿಂದ ತುಂಬ ಜನ ಇಲ್ಲಿ ಜಾಬ್ಗೋಸ್ಕರ ಹುಡುಕ್ತಾ ಇದ್ದೀರಾ. ಸೊ ಈ ಒಂದು ಇಯರಲ್ಲಿ ನೀವು ಏನು ಅನ್ಕೋತಾ ಇದ್ದೀರಾ ಜಾಬ್ ಅದು ಆಗುವಂಥ ಚಾನ್ಸಸ್ ಇದೆ. ಸೊ ಡೋಂಟ್ ವರಿ, ಎಲ್ಲವೂ ಸಹ ಒಂದು ಪಾಸಿಟಿವ್ ಆಗಿ ಚೇಂಜಸ್ ಆಗುತ್ತೆ ಅಂತಲೇ ನಿಮಗೆ ಬರ್ತಾಯಿದೆ. ಏನಷ್ಟು ವರಿ ಮಾಡ್ಕೊಳ್ಳೋ ಅಂಥದ್ದೇನಿಲ್ಲ. ಥ್ಯಾಂಕ್ ಯು.